ಜನಪ್ರತಿನಿಧಿಗಳು ಜ್ಞಾನ ಇಟ್ಕೊಂಡು ಮಾತನಾಡಬೇಕು. ಅನಂತಕುಮಾರ್ ಟಿಕೆಟ್ ಸಿಗಲ್ಲ ಅಂತ ಈ ರೀತಿ ಮಾತನಾಡ್ತಾ ಇದ್ದಾರೆ. ಹಿರಿಯ ಸಂಸದರು ಗೌರವದಿಂದ ಇರಬೇಕು ಅಂತ ಬೇಳೂರು ಗೋಪಾಲಕೃಷ್ಣ ಅನಂತಕುಮಾರ್ ಹೆಗಡೆ ವಿರುದ್ಧ ಕಿಡಿಕಾರಿದ್ದಾರೆ. ನೋಡಿ, ಈಗ ಕಾಂಗ್ರೆಸ್ನ ಶಾಸಕರು ನಾಯಕರು ಅನಂತಕುಮಾರ್ ಹೆಗಡೆ ಹೇಳಿಕೆಯನ್ನ ಖಂಡಿಸ್ತಾ ಇದ್ದಾರೆ. ತೀವ್ರವಾಗಿ ತಿರುಗೇಟು ಕೊಡ್ತಾ ಇದ್ದಾರೆ. ಜನಪ್ರತಿನಿಧಿಗಳು ಅಂತ ಅನಿಸ್ಕೊಂಡವರು ಮೈಂಡ್ ಅಂದ್ರೆ ಜ್ಞಾನ ಇಟ್ಕೊಂಡು ಮಾತಾಡಬೇಕು. ಸ್ವಲ್ಪ ಅನಂತಕುಮಾರ್ಗೆ ಟಿಕೆಟ್ ಸಿಗಲ್ಲ ಅನ್ನುವಂಥ ಕಾರಣಕ್ಕೋಸ್ಕರ ಈ ರೀತಿ ಹೇಳಿಕೆ ಕೊಡುತ್ತಿದ್ದಾರೆ. ಹತಾಶರಾಗಿದ್ದಾರೆ ಅವರು, ಹಾಗಾಗಿನೇ ಈ ರೀತಿ ಮಾತನಾಡ್ತಾ ಇದ್ದಾರೆ ಅಂತ ಹೇಳಿ ತಿರುಗೇಟನ್ನ ಕೊಟ್ಟಿದ್ದಾರೆ ಶಾಸಕ ಬೇಳೂರು ಗೋಪಾಲಕೃಷ್ಣ. ಅವರು ಸುಮಾರು ಸರಿ MP ಆಗಿ ಕೇಂದ್ರದ ಮಂತ್ರಿಗಳಾದಂಥವ್ರು, ಒಬ್ಬ ಸಾಮಾನ್ಯ ವ್ಯಕ್ತಿ ಅಲ್ಲ. ಅವ್ರು ಮಾತಾಡಬೇಕಿಂತ ಮುಂಚೆ ಯೋಚನೆ ಮಾಡಬೇಕಾಗತ್ತೆ. ಹಾಗಾದರೆ ಮೋದಿಯವ್ರಿಗೆ ನಾವು ಬೈಬೋದಾ? ಯಡಿಯೂರಪ್ಪನವ್ರನ್ನ ಬೈಬೋದಾ? ಹಾಗಾದ್ರೆ ನಮಗೂ ಬೈಯಕ್ಕೆ ಬರುತ್ತಲ್ಲ. ಆದರೆ ಜನಪ್ರತಿನಿಧಿ ಆದಂಥವರು ನಮ್ಮ ಜ್ಞಾನ ಇಟ್ಕೊಂಡು ಮಾತಾಡೋದು ಒಳ್ಳೆಯದು. ಒಂದು ಸರಿ ಆಯಿತು, ಎರಡು ಸರಿ ಆಯಿತು. ಆದ್ದರಿಂದ ಮಧು ಬಂಗಾರಪ್ಪನವ್ರು ಹೇಳ್ದಂಗೆ ಅವರಿಗೆ ಯಾಕೋ ಅದ್ರ ಮಾನಸಿಕ ಇದರಲ್ಲಿ ಇರಬೇಕು ಅಂತ ನನಗೆ ಅನಿಸ್ತದೆ. ಅದರಿಂದ ಅವ್ರ ಬಗ್ಗೆ ನಾನು ಹೆಚ್ಚಿಗೆ ಮಾತಾಡೋದಿಲ್ಲ. ಒಬ್ಬ ಸೀನಿಯರ್ MP ಆಗಿ ಸೀನಿಯರ್ ಥರ ಅವರು ಬಿಹೇವಿಯರ್ ಇರೋದು ಒಳ್ಳೆಯದು. ಯಾವುದೋ ಇದರಲ್ಲಿ ಯಾರನ್ನ ಬೇಕಾದ್ರೂ ಬೈದರು. ನಮ್ಮ ಸಿದ್ದರಾಮಯ್ಯ ಖಾನ್ ಅಂತ ಹೇಳೋದು, ಇವೆಲ್ಲ ಸಿದ್ದರಾಮುಲ್ಲಾ ಖಾನ್ ಅಂತ ಹೇಳೋದಿದೆಯಲ್ಲ, ಬಹುಶಃ ಅವನಿಗೆ ಹತಾಶೆಯಾಗಿ ಮಾತಾಡ್ತಾ ಇದ್ದಾರೆ. ಬಹುಶಃ ಅವ್ರ ಪಕ್ಷದಲ್ಲಿ ಅವ್ರಿಗೆ ನೆಲೆ ಇಲ್ಲ ಅಂತ ಕಾಣ್ತಾ ಇದೆ. ಆ ನೆಲೆ ಇಲ್ಲ, ಪಕ್ಷದಲ್ಲಿ ನೆಲೆ ಇಲ್ಲ. ಆ ಬೇಜಾರಕ್ಕಾಗಿ ಲಾಸ್ಟಿಗೆ ಹೋಗ್ಬೇಕಾದ್ರೆ ಸಿದ್ದರಾಮಯ್ಯರು ಬೈದು ಹೋಗೋಣ ಅಂತ ಬೈತಾ ಇದ್ದಾನೆ ಅಷ್ಟೇ. ಸಿಗೋದಲ್ಲ, ಕೊಡೋದಂತೂ ಇಲ್ಲೇ ಇಲ್ಲ. ಲಾಸ್ಟಿಗೆ ಬೈದು ಹೋಗ್ಬೇಕಂತ ಹೇಳ್ತಾ ಇದ್ದಾರೆ.